ಎಲ್ಲರಿಗೂ ನಮಸ್ಕಾರ. ಈ ಬೇಸಿಗೆ ಕಾಲ ಅಂದರೆ ನಮಗೆ ಏನಾದರೂ ಈ ತಂಪಾದಂತಹ ಪಾನೀಯಗಳನ್ನು ಸೇವಿಸಬೇಕಂತ ಅನಿಸ್ತದೆ. ಹಾಗಾಗಿ ನಾವು ವಿವಿಧ ತಂಪು ಪಾನೀಯಗಳ ಮೊರೆ ಹೋಗುವಂಥದ್ದು ಸಾಮಾನ್ಯ. ಆದರೆ ಈ ಪೇಟೆಯಲ್ಲಿ ಸಿಗುವಂತಹ ಕೆಮಿಕಲ್ ಮಿಶ್ರಿತ ಈ ತಂಪು ಪಾನೀಯಗಳನ್ನೆಲ್ಲ ಕುಡಿದು ನಾವು ಈ ನಮ್ಮ ಆರೋಗ್ಯ ಹಾಳು ಮಾಡಿಕೊಳ್ಳುವುದಕ್ಕಿಂತ ನಾವು ಈ ಮನೆಯಲ್ಲಿಯೇ ಸಿಗುವಂತಹ ಕೆಲವು ಇಂಗ್ರೀಡಿಯೆಂಟ್ಸ್ ಅಂತ ಬಳಸಿಕೊಂಡು ಒಂದು ಆರೋಗ್ಯಕರವಾದಂಥ ಒಂದು ತಂಪು ಪಾನೀಯವನ್ನು ಇವತ್ತು ತಯಾರಿಸುವ. ಇದು ಬೇರೆ ಯಾವುದಲ್ಲ, ಮಸಾಲ ಮಜ್ಜಿಗೆ. ಈ ಮಜ್ಜಿಗೆ ಅಂತ ಹೇಳಿದರೆ ನಮಗೆ ಈ ಮಜ್ಜಿಗೆಯನ್ನು ಹಾಗೆಯೇ ಕುಡಿಯುವುದು ಕೂಡ ಟೇಸ್ಟ್ ಆಗಿರ್ತದೆ. ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿ ಕುಡಿದರೆ ಇನ್ನೂ ಟೇಸ್ಟ್ ಆಗಿರ್ತದೆ. ಅದೇ ರೀತಿ ಕೆಲವು ಇಂಗ್ರೀಡಿಯೆಂಟ್ ಎಲ್ಲ ಹಾಕಿ ಮಸಾಲ ಮಜ್ಜಿಗೆ ಮಾಡಿ ಕುಡಿದರೆ ಇನ್ನೂ ಸಖತ್ ಟೇಸ್ಟ್ ಆಗಿರ್ತದೆ. ಹಾಗಾದರೆ ತಡೆ ಯಾಕೆ, ಇವಾಗ ನಾವು ಆ ಮಸಾಲ ಮಜ್ಜಿಗೆಯನ್ನು ಪ್ರಿಪೇರ್ ಮಾಡುವ. ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ನೋಡಿ. ಇವಾಗ ಇದರಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ತಗೊಂಡಿದ್ದೇನೆ. ಇಲ್ಲಿ 3 ಹಸಿಮೆಣಸಿನಕಾಯಿ ಉಂಟು. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿ ಹೇಳಿ. ತುಂಬ ಖಾರ ಇದ್ದರೆ ಒಂದು 2 ಹಾಕಿಕೊಂಡ್ರೆ ಸಾಕು. ಇವಾಗ ಈ ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಿದ್ದೇನೆ. 1 ಇಂಚ್ ಆಗುವಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ನಾನು ನೋಡಿ ಈ ರೀತಿಯಾಗಿ ಕಟ್ ಮಾಡಿದ್ದೇನೆ. ಇದನ್ನು ಕೂಡ ನಾವು ಮಿಕ್ಸಿ ಜಾರ್ ಒಳಗಡೆ ಹಾಕಿಲ್ವಾ. ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಕಟ್ ಮಾಡಿದ್ದೇನೆ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಇನ್ನು ಇದಕ್ಕೆ ಬೇಕಾದಂಥ ಉಪ್ಪು. ಇದನ್ನು ಈಗ ನಾವು ಮತ್ತೆ ಇದು ತೆಳು ಮಾಡಿಕೊಳ್ಳಿಕ್ಕಿದೆ ಗ್ರೈಂಡ್ ಮಾಡಿದ ನಂತರ. ಈಗ ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಳುವ. ಮತ್ತು ಕಡಿಮೆ ಆದರೆ ಮತ್ತೆ ಸೇರಿಸಿಕೊಳ್ಬೋದು. ಇನ್ನು ಇದನ್ನು ಮುಚ್ಚಾಲವನ್ನು ಮುಚ್ಚಿ ಗ್ರೈಂಡ್ ಮಾಡಿ ತರುವ. ನೋಡಿ, ಇವಾಗ ನಮ್ಮ ಮಸಾಲ ಮಜ್ಜಿಗೆ ತಯಾರಾಗಿದೆ. ಪ್ರಕೃತಿ ದತ್ತವಾಗಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಬಳಸಿಕೊಂಡು ತಯಾರಿಸುವಂತಹ ಒಂದು ಆರೋಗ್ಯಕರವಾದಂಥ ಒಂದು ಪಾನೀಯ. ಇನ್ನು ನಮಗೆ ಇದಕ್ಕೆ ಎಷ್ಟು ನೀರು ಬೇಕಾದ ಅಷ್ಟು ನೀರನ್ನು ಸೇರಿಸಿಕೊಂಡ್ರಾಯಿತು. ನೀವು ಇದಕ್ಕೆ ನೀರು ಎಷ್ಟು ಬೇಕಿದ್ದರೂ ಸೇರಿಸಿಕೊಳ್ಬೋದು. ತೆಲು ಮಾಡಿದಷ್ಟು ಇದು ರುಚಿಯಾಗಿರ್ತದೆ. ನಿಮಗೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸಿಕೊಳ್ಳಿ. ನೋಡಿ, ಇವಾಗ ಉಪ್ಪು ಯಾವ ರೀತಿಯಾಗಿದೆ ಅಂತ ನೋಡುವ. ಉಪ್ಪು ಸ್ವಲ್ಪ ಕಡಿಮೆ ಇದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಳ್ತೇನೆ. ಪ್ರಕೃತಿ ದತ್ತವಾಗಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಬಳಸಿಕೊಂಡು ತಯಾರಿಸಿರುವಂತಹ ಮಸಾಲ ಮಜ್ಜಿಗೆ ತಯಾರಾಗಿದೆ. ಇವಾಗ ಟೇಸ್ಟ್ ನೋಡುವ. ಸೂಪರ್ ಟೇಸ್ಟ್. ಒಳ್ಳೆ ಖಾರ ಖಾರ ಆಗಿ ತುಂಬಾ ರುಚಿಯಾಗಿದೆ. ಈ ಬೇಸಿಗೆ ಕಾಲದಲ್ಲಿ ಇಂತಹ ರೆಸಿಪಿಯೆಲ್ಲ ನಾವು ಮಾಡಿ ಕುಡಿಯುವುದು ನಮ್ಮ ಶರೀರಕ್ಕೆ ಕೂಡ ತಂಪು, ಅದೇ ರೀತಿ ಈ ಬಾಯಾರಿಕೆ ಕೂಡ ನಿವಾರಣೆ ಆಗ್ತದೆ. ಈ ಮಸಾಲ ಮಜ್ಜಿಗೆ ಈ ಗ್ಯಾಸ್ಟ್ರಿಕ್, ಈ ಅಜೀರ್ಣಕ್ಕೆಲ್ಲ ಕೂಡ ಒಂದು ಬೆಸ್ಟ್ ಮೆಡಿಸಿನ್. ನಿಮ್ಮ ಈ ಗ್ಯಾಸ್ಟ್ರಿಕನ್ನು ಕೂಡ ಇದು ಹೊಡೆದೋಡಿಸ್ತದೆ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.